ಪಟ್ಟಂತಹ ರತ್ನ ಅಂದರೆ ಯುವರತ್ನ ಅಂತಾರೆ, ಬಟ್ ರತ್ನನೇ ಕರ್ನಾಟಕ ರತ್ನ. ಅವರು ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡಿ ಅನಾಥಾಶ್ರಮಗಳಿಗಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಾಗಿರ್ಬೋದು, ವೃದ್ಧಾಶ್ರಮಗಳಿಗಾಗಿರ್ಬೋದು, ಇವತ್ತು ಅವರು ಮಾಡಿರ್ತಕ್ಕಂಥ ಏನೋ ಒಂದು ಸೇವೆ ಇವತ್ತು ಈ ನಾಡಿನಲ್ಲಿ ಎಲ್ಲರೂ ಇವತ್ತು ಅವರನ್ನು ಸ್ಮರಣೆ ಮಾಡ್ಕೋಬೇಕು. ಆದರೂ ಸಹ ಅವರು ಇವತ್ತು ಎಲ್ಲರೂ ಸಹ ಪ್ರತಿಯೊಬ್ಬ ಕನ್ನಡಿಗರ, ಪ್ರತಿಯೊಬ್ಬ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಏನು ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ಇವತ್ತು ಅವರು ಶಾಶ್ವತ. ಆ ದೇವರು ಆ ಮೇಲಿನೂ ಸಹ ಸ್ವರ್ಗಪ್ರಾಪ್ತಿಯನ್ನು ಮಾಡಿರ್ತಾರೆ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಇವತ್ತು ದಾನ ಧರ್ಮಗಳು ಮತ್ತು ಒಂದು ಸಮಾಜಮುಖಿ ಕೆಲಸಗಳು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಿಂದ ನಾನು ಬೆಳಿಗ್ಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಇವತ್ತು ವಿದೇಶದಲ್ಲೂ ಸಹ ಇವತ್ತು ಅವರ ಅಭಿಮಾನಿಗಳು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಅವ್ರನ್ನ ಸ್ಮರಿಸುತ್ತಾ ಅವರ ಒಂದು ಆದರ್ಶಗಳನ್ನು ಪಾಲನೆ ಮಾಡಿ ಇವತ್ತು ಅವ್ರ ಥರನೇ ಸಹ ಅವರೆಲ್ಲ ಒಂದು ಅಭಿಮಾನಿಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಅಥವಾ ರೈತ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳು, ಅದರ ಜೊತೆಗೆ ಇವತ್ತು ನಾವು ನಮ್ಮ ಒಂದು ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗಾರರು ಸಹ ಇವತ್ತು ಜೊತೆ ಜಾಯಿನ್ ಆಗಿ ಈ ಒಂದು ಒಳ್ಳೆಯ ಕೆಲಸದಲ್ಲಿ ನಾವು ಭಾಗಿಯಾಗಿದ್ವಿ. ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ. ಆ ಜೊತೆಗೆ ಅನ್ನದಾನವನ್ನು ಸಹ ಒಂದು ಏರ್ಪಾಡು ಮಾಡಿದ್ದಾರೆ. ಇವಾಗಲೂ ಅವ್ರಿಗೆ ಮತ್ತು ಗಿಡಗಳನ್ನು, ಯಾಕಂದರೆ ಪರಿಸರ ಸ್ನೇಹಿ ಇವರು ಯಾವಾಗಲೂ ಆ ಪರಿಸರ ಸ್ನೇಹಿ ಮುಖಿಯಾಗಿರ್ತಕ್ಕಂಥ ನಮ್ಮ ನರಸಿಂಹಗೌಡರು, ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ನರಸಿಂಹಗೌಡರ ಮತ್ತು ಅವ್ರ ಆ ಟೀಮ್ ಏನಿದೆ, ಮತ್ತು ಜೊತೆಗೆ ಕಸ್ತೂರಿತಕ್ಕಂಥ ಜನಪರ ವೇದಿಕೆಯನ್ನು ಸಹ ಇವತ್ತು ಕೈ ಜೋಡಿಸಿದೆ. ಈ ಎಲ್ಲರ ಒಂದು ಸಹಯೋಗದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಎಲ್ಲ ಒಂದು ಸೇವಾ ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ವಿಯಾಗಿದ್ದಾವೆ. ಇಂಥ ಮುಂದಿನಗಳಲ್ಲಿ ಸಹ ಇವರಿಗೆ ಆ ಭುವನೇಶ್ವರಿ ತಾಯಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರಿಗೆ ಈ ಒಂದು ಸೇವಾ ಕಾರ್ಯಕ್ರಮಗಳು ಮಾಡಲಿ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅವ್ರಿಗೂ ಮತ್ತು ಅವರ ಟೀಮ್ಗೆ ನರಸಿಂಹಗೌಡ